ಕುಟುಂಬವಿರುವ ಮನೆಯೇ ಆನಂದ ಸಾಗರ ಎನ್ನುವ ಮಾತಿಗೆ ಪ್ರಸ್ತುತ ದಿನಮಾನ ತುಂಬಾ ದೂರದ ಮಾತು. ಯಾಕೆ ಅಂದ್ರೆ ಸರ್ಕಾರಿ ಶಾಲೆಯ 4ನೇ ತರಗತಿಯ ಮಗುವೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗೆ ವಿಚಿತ್ರವಾಗಿ ಉತ್ತರಿಸಿದ ಘಟನೆ ತೆಲಂಗಾಣದ ರಾಜಣ್ಣ ಸಿರ್ಸಿಲ್ಲಾ ಜಿಲ್ಲೆಯ ಚಂದುರ್ತಿ ಮಂಡಲದಲ್ಲಿ ನಡೆದಿದೆ. ಹೌದು, ಸೊಸೆಯ ಕಾಟಕ್ಕೆ ಎಷ್ಟೊಂದು ಹಿರಿಯರು ಮನೆ ಬಿಟ್ಟು ಆಶ್ರಮಕ್ಕೆ ಹೋಗಿರುವ ಘಟನೆಗಳನ್ನ ನಾವು ನೋಡಿರ್ತೀವಿ. ಇದೆಲ್ಲ ಮನೆಯಲ್ಲಿರುವ ಮಕ್ಕಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಉದಾಹರಣೆಯಾಗಿದೆ. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಅಮ್ಮನಿಗೆ ಏನು ಇಷ್ಟವಾಗುತ್ತೆ ಮತ್ತು ಏನು ಇಷ್ಟ ಆಗುವುದಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಅದಕ್ಕೆ ಆ ಮಗು ಅಮ್ಮನಿಗೆ ಅಜ್ಜಿ ಅಜ್ಜ ಇಷ್ಟವಾಗುವುದಿಲ್ಲ ಎಂದು ಉತ್ತರವನ್ನ ಬರೆದಿದೆ. ಮಗುವಿನ ಈ ಉತ್ತರವನ್ನ ನೋಡಿ ಶಿಕ್ಷಕರಿಗೆ ಅಚ್ಚರಿಯಾಗಿದೆ. ಇಂದಿನ ಸಮಾಜದಲ್ಲಿ ಪೋಷಕರು ಮತ್ತು ಅತ್ತೆ ಮಾವಂದಿರು ವೃದ್ಧಾಪ್ಯದಲ್ಲಿ ಹೊರೆಯಾಗ್ತಾರೆ. ಈ ಕಾರಣಕ್ಕೆ ಸೊಸೆಯಂದಿರು ತುಂಬಾ ಕ್ರೂರವಾಗಿ ನಡೆಸಿಕೊಳ್ತಾರೆ. ಇದನ್ನ ಈ ಮಗು ತನ್ನ ಉತ್ತರದಲ್ಲಿ ಬರೆದಿದ್ದನ್ನ ಗಮನಿಸಿದಾಗ ಮನುಷ್ಯನ ನಡುವಿನ ಸಂಬಂಧ ಎಷ್ಟು ಕೆಟ್ಟು ಹೋಗಿದೆ ಅನ್ನೋದು ತಿಳಿಯುತ್ತೆ. ಇನ್ನು ಈ ಬಗ್ಗೆ ಶಿಕ್ಷಕರು ಉತ್ತರ ಪತ್ರಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮನೆಯಲ್ಲಾಗುವ ಘಟನೆಗಳು ಮಕ್ಕಳ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಪೋಷಕರು ಗಮನಿಸಬೇಕು ಎಂದು ಹಂಚಿಕೊಂಡಿದ್ದಾರೆ. ಇನ್ನು ಈ ಘಟನೆಯಿಂದ ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮನ್ನ ಹೆತ್ತವರನ್ನ ಅಥವಾ ಹಿರಿಯರನ್ನ ಅವಮಾನಿಸಿದ್ರೆ ನಮಗೆ ಮುಂದೊಂದು ದಿನ ಇದೇ ಪರಿಸ್ಥಿತಿ ಎದುರಾಗತ್ತೆ. ಒಂದು ಪುಟ್ಟ ಮಗುವಿಗೆ ತಿಳಿದಿರುವಂತಹ ವಿಷಯ ನಮಗೆ ತಿಳಿದಿಲ್ಲ ಅನ್ನೋದು ವಿಪರ್ಯಾಸವೇ ಸರಿ.